ಇದು ಅಂತರ್ವಾಣಿ 90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಶ್ರೋತೃಗಳೇ, ಇವತ್ತು ನಾವು ತಮಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕನಕದಾಸರ ಕೀರ್ತನೆಗಳ ವಾಚನ ಮತ್ತು ವ್ಯಾಖ್ಯಾನ. ಈ ಕೀರ್ತನೆಗಳನ್ನು ವಾಚನ ಮಾಡುವವರು ಶ್ರೀ ಸಂದೀಪ್ ಮಾಳಿಗೆಯವರು. ನಾನು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಆ ಕೀರ್ತನೆಗಳಿಗೆ ವ್ಯಾಖ್ಯಾನ ಮಾಡುತ್ತಿದ್ದೇನೆ. ಇದೊಂದು ವಿಶೇಷ ಕಾರ್ಯಕ್ರಮ, ತಮಗಾಗಿ ಕೇಳಿ ಆನಂದಿಸಿ. ದಾಸನಾಗೋ ಭವಪಾಶನೀಗೋ ವಿಶೇಷನಾಗೋ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದೆ ಈ ಶರೀರ. ತಾನಲ್ಲ ತನ್ನದಲ್ಲ, ಆಶೆಯು ತರವಲ್ಲ ಸ್ಥಿರವಲ್ಲ, ಮುಂದೆ ಬಾಹುದಲ್ಲ. ಈ ಕೀರ್ತನೆಯಲ್ಲಿ ಕನಕದಾಸರು ಒಂದು ಬಹುದೊಡ್ಡ ಮೌಲಿಕ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನದು ಸಂದೇಶ ಅಂದರೆ, ದಾಸನಾಗೋ ವಿಶೇಷನಾಗೋ. ದಾಸ ಅಂದರೆ ಸೇವಕ. ದಾಸನಾದವನು ವಿಶೇಷನಾಗುತ್ತಾನೆ ಅಂತ. ಮೊದಲೇ ವಿಶೇಷನಾಗ್ತೇನೆ, ಮೊದಲೇ ಒಡೆಯನಾಗುತ್ತೇನೆ, ನನಗೆಲ್ಲರೂ ಗೌರವಿಸಬೇಕು, ನನಗೆಲ್ಲರೂ ಆರಾಧಿಸಬೇಕು ಅಂತನ್ನುವ ಭಾವನೆ ಬರಬಾರ್ದು. ದಾಸನಾಗು ವಿಶೇಷನಾಗು. ದಾಸನಾಗಬೇಕು ಮೊದಲು. ದಾಸ ಅಂದರೆ ದೇವರಿಗೆ ದಾಸನಾಗುವುದು, ಒಡೆಯ ಪರಮಾತ್ಮನಿಗೆ ದಾಸನಾಗುವುದು, ಶರಣಾಗತನಾಗುವುದು. ಯಾರು ಮೊದಲು ಶರಣಾಗುತ್ತಾರೋ ಅವರು ಮುಂದೆ ಒಡೆಯರಾಗುತ್ತಾರೆ. ಮೊದಲು ನಾನು ಸೇವಕ, ಆನಂತರದಲ್ಲಿ ಮಾಲೀಕತ್ವ ಬಂದರೂ ಬರಬಹುದು, ಆದರೆ ಮೊದಲು ಸೇವಕನಾಗಬೇಕು. ಹೇಗಿದೆ ಇನ್ನೊಂದ್ಸಲ ನೋಡಿ. ದಾಸನಾಗೋ ಭವಪಾಶನೀಗೋ ವಿಶೇಷನಾಗೋ. ದಾಸನಾಗಿ ಬಹುಪಾಶ ಅಂದರೆ ಈ ಬಂಧನದಲ್ಲಿ, ಈ ಲೋಕದಲ್ಲಿ ಬಂದ ಮೇಲೆ ಬಹುಪಾಶಗಳಿವೆ. ನಮಗೆ ಅನೇಕ ಥರದ ಕಷ್ಟಗಳಿವೆ, ನೋವುಗಳಿವೆ. ಅವುಗಳನ್ನು ನೀಗಿ ದಾಸನಾಗಬೇಕು. ದಾಸನಾಗು ಬಹುಪಾಶನೀಗೂ ವಿಶೇಷನಾಗು. ದಾಸನಾಗಬೇಕು ಮೊದಲು. ಅದಾದಮೇಲೆ ಭವಪಾಶ ಹೋಗಲಾಡಿಸಿಕೊಳ್ಳಬೇಕು, ಆಮೇಲೆ ವಿಶೇಷನಾಗಬೇಕು. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದೆ ಈ ಶರೀರ. ತಾನಲ್ಲ ತನ್ನದಲ್ಲ. ಈ ಶರೀರ ತಾನಲ್ಲ ತನ್ನದಲ್ಲ. ಯೇಸು ಜನ್ಮಗಳು ದಾಟಿಕೊಂಡು 84 ಲಕ್ಷ ಜೀವರಾಶಿಗಳನ್ನು ದಾಟಿಕೊಂಡು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ ಅಂತ 84 ಲಾಖ ಅಂತ ಹೇಗೆ ಹೇಳ್ತಾರೆ. ಅಂದರೆ 84 ಲಕ್ಷ ಜನ್ಮಾಂತರಗಳನ್ನು ದಾಟಿಕೊಂಡು ನಾವು ಈ ಮಾನವರಾಗಿ ಹುಟ್ಟಿದ್ದೇವೆ. ಆ ಮಾನವ ಶರೀರವನ್ನು ಧಾರಣೆ ಮಾಡಿದ್ದೇವೆ. ಈ ಮಾನವ ಶರೀರ ಇದು ನಿನ್ನದಲ್ಲ, ಅದು ತಾನಲ್ಲ ತನ್ನದಲ್ಲ, ಅದು ನೀನು ಅಲ್ಲ, ಅದು ನಿನ್ನದೂ ಅಲ್ಲ ಅಂತ. ಇದನ್ನು ಎಷ್ಟು ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅಂದರೆ, ಇದು ಈ ಶರೀರಧಾರಿಯಾಗಿ ಬಂದೆ, ಆದರೆ ಅದು ತಾನೂ ಅಲ್ಲ, ತನ್ನದೂ ಅಲ್ಲ, ನಿನ್ನದೂ ಅಲ್ಲ. ಇದು ಎಲ್ಲವೂ ಒಂದು ದಿನ ಅದು ನೀರ ಮೇಲಿನ ಗುಳ್ಳಿಯಂತೆ ನಾಶವಾಗುವುದೇ. ಆಸೆಯು ತರವಲ್ಲ ಸ್ಥಿರವಲ್ಲ, ಮುಂದೆ ಬಾಹುದೂ ಇಲ್ಲ. ಆಸೆಯು ತರವಲ್ಲ ಸ್ಥಿರವಲ್ಲ, ಮುಂದೆ ಬಾಹುದೂ ಅಲ್ಲ. ಆಸೆ ಇವೆಲ್ಲ ಹೆಚ್ಚೆಚ್ಚು ನಾವು ಪಡ್ತಾ ಹೋದಂತೆಲ್ಲ ಅದು ಪಾಶಕ್ಕೆ ಕಾರಣ ಆಗ್ತದೆ. ಅದರಿಂದ ತರವಲ್ಲ. ಆಸೆ ಮಾಡುವುದು ಒಳ್ಳೆಯದಲ್ಲ. ಭಗವಾನ್ ಬುದ್ಧರು ಅದಕ್ಕೆ ಹೇಳಿದ್ರು, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಆದ್ದರಿಂದ ಆಸೆಯು ತರವಲ್ಲ, ಮುಂದೆ ಬಹುದಲ್ಲ. ಆಶಕ್ಲೇಲಿ ದೋಷವೆಂಬ ಅಬ್ಬಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಆಶಕ್ಲೇಶ ಎಂಬ ಅಬ್ದಿಯೊಳಗೆ ಮುಳುಗಿ ಯಮನ ಪಾಶಕ್ಕೆ ಗುರಿಯಾಗಬೇಡ. ಆಶಕ್ಲೇಶ ಪಾಶ ಎಂಬ ಅಬ್ದಿಯೊಳಗೆ ಮುಳುಗಿ. ಅಬ್ದಿ ಅಂದರೆ ಸಮುದ್ರ. ಆಶಾ ಕ್ಲೇಶ, ಇಲ್ಲಿ 2 ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಎಲ್ಲಿ ಆಸೆ ಇದೆ ಅಲ್ಲಿ ಕ್ಲೇಶವೂ ಇದೆ. ಕ್ಲೇಶ ಅಂದರೆ ಕಷ್ಟ. ಎಲ್ಲಿ ಆಸೆ ದುರಾಸೆ ಮಾಡ್ತಾ ಇದ್ದೀವಿ ಅಲ್ಲಿ ಕಷ್ಟಕ್ಕೆ ಒಳಗಾಗ್ತವೆ.
ಆಶ ಕ್ಲೇಶ ಪಾಶ ಎಂಬ ಭವದ ಅಬ್ದಿಯೊಳಗೆ ಮುಳುಗಿ ನೀನು ಕಷ್ಟಪಡುವುದು ಬೇಡ ಅಂತ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ. ಯೇಸು ದೇಶ ತಿರುಗಿದರೆ ಬಾಹೋದೇನೋ ಅಲ್ಲಿ ಆಹೋದೇನೋ. ಕಾಶಿ, ಕಾಳಹಸ್ತಿ, ಕಂಚಿ, ಕಾಶಿ, ರಾಮೇಶ್ವರ, ಏಸು ದೇಶಗಳಿಗೆ ನಾವು ತಿರುಗಾಡಿದರೆ ಏನಿದೆ ಅಲ್ಲಿ ಬಹುದೇನು, ಅಲ್ಲಿ ಏನು ಬರ್ತೈತೆ, ಅಲ್ಲಿಂದ ಏನು ಪಡ್ಕೊಂಡು ಬರ್ತೀರಾ? ಮನಸ್ಸು ಶುದ್ಧವಿಲ್ಲದೆ ಇದ್ದರೆ ಕಾಶಿಗೆ ಹೋದ್ರೇನು, ಕಾಳಹಸ್ತಿಗೆ ಹೋದ್ರೇನು, ಇವೆಲ್ಲ ಪವಿತ್ರ ಕ್ಷೇತ್ರಗಳಿವೆಲ್ಲ. ಕಾಶಿ, ಕಾಳಹಸ್ತಿ, ಆಮೇಲಿಂದ ವಾರಣಾಸಿ, ಇವೆಲ್ಲ ಬಹಳ ಪವಿತ್ರ ಸುಕ್ಷೇತ್ರಗಳಿವೆಲ್ಲ. ಆ ಸುಕ್ಷೇತ್ರಗಳಿಗೆ ಹೋಗಬೇಕು ನಿಜ, ಆದರೆ ಮನಸ್ಸೇ ಶುದ್ಧ ಇಲ್ಲ ಅಂತಂದರೆ ಬರೀ ಪಾದಯಾತ್ರೆ ಹೋದ್ರೇನು, ಅಲ್ಲಿಂದ ಬರುವುದಾದರೂ ಏನು? ಇಲ್ಲಿ ವಿಮರ್ಶೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ, ಆದರೆ ಆ ಪವಿತ್ರ ಕ್ಷೇತ್ರಗಳಿಗೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಮನಸ್ಸಿನಲ್ಲಿ ಹಾಗೆ ಕೊಳೆ ಇಟ್ಟುಕೊಂಡು ನೀವು ಪಾದಯಾತ್ರೆ ಮಾಡಿದರೆ ಏನು ಫಲ ಇದೆ ಅಂತ ಪುರಂದರದಾಸರು ಕೇಳ್ತಾರಲ್ಲ, ಹಾಗೆ ಇವರು ಕೂಡ ಕೇಳಿದ್ದಾರೆ. ಕಾಶಿ, ಕಾಳಹಸ್ತಿ, ಕಾಶಿ, ರಾಮೇಶ್ವರ, ಅಲ್ಲಿಹುದೇನು, ಅಲ್ಲಿಂದ ಬಹುದೇನು ಅಂತ. ದೋಷನಾಶೆ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವ, ನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಇವೆಲ್ಲ ನದಿಗಳಿವೆಲ್ಲ, ಪವಿತ್ರವಾದಂಥ ಕ್ಷೇತ್ರಗಳ ಹೆಸರು ಹೇಳಿದ್ರು. ಕಾಶಿ, ಕಾಳಹಸ್ತಿ ಇವೆಲ್ಲ. ಇನ್ನು ಮುಂದೆ ಪವಿತ್ರವಾದಂಥ ತೀರ್ಥಕ್ಷೇತ್ರಗಳಿವೆಲ್ಲ, ಅವುಗಳ ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ. ಗಂಗೆ, ಕೃಷ್ಣೆ, ಗೋದಾವರಿ, ಮತ್ಯಾವುದು, ತುಂಗಭದ್ರೆ, ಯಮುನೆ. ಗಂಗೆ, ಕೃಷ್ಣೆ, ಗೋದಾವರಿ, ತುಂಗಭದ್ರೆ, ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಇವುಗಳ ವಾಸದಲ್ಲಿ, ಇವುಗಳ ಸಮೀಪದಲ್ಲಿ ಉಪವಾಸ ಮಾಡಿದ್ರಾದ್ರೆ ಏನು ಪ್ರಯೋಜನ ಇದೆ? ಉಪವಾಸ ಅಂದರೆ ಆ ಪರಮಾತ್ಮನ ಸನ್ನಿಧಿಗೆ ಹೋಗಿದ್ದೀವಿ ಅಂತ ನೀವು ತಿಳ್ಕೊಳ್ತೀರಿ, ಆದ್ರೆ ಮನಸ್ಸು ಶುದ್ಧ ಇಲ್ಲ ಅಂದ್ರೆ ಏನು ಮಾಡೋದು? ಇಲ್ಲಿ ಕನಕದಾಸರಾಗಲಿ, ಪುರಂದರದಾಸರಾಗಲಿ, ಇವ್ರಕ್ಕಿಂತ ಮೊದಲು ಶರಣರಾಗಲಿ ಹೆಚ್ಚು ಒತ್ತು ಕೊಟ್ಟಿರುವುದು ಆತ್ಮಶುದ್ಧಿ, ಅಂತರಂಗದ ಶುದ್ಧಿ. ಅಂತರಂಗದಲ್ಲಿ ಕೊಳೆ ಹಾಗೆ ಇಟ್ಟುಕೊಂಡು ನಾವು ಅಂತರಂಗದ ದೋಷಗಳನ್ನು ಕಳೆಯಲಾರ್ದೇ ನಾವು ಬಹಿರಂಗವಾಗಿ ಬಾಹ್ಯದಲ್ಲಿ ಪಾದಯಾತ್ರೆ ಮಾಡಿದರೇನು, ತೀರ್ಥಯಾತ್ರೆ ಮಾಡಿದರೇನು, ಗಂಗೆಯಲ್ಲಿ ಮುಳುಗಿದರೇನು, ಅಲ್ಲೇನೂ ಸಿಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೂ ಫಲವೇನೋ, ಇದು ಚಲವೇನೋ ಅಲ್ವಾ? ಇದು ಚಲೋವೇನೋ, ಇದು ಚಲವೇನೋ, ಇದು ಚಲವೇನೋ ಅನ್ನುವಲ್ಲೇ ಇದು ಚೆನ್ನಾಗೇನಪ್ಪ, ಇದು ಚಲೋ ಏನು ಅನ್ನುವ ಅರ್ಥನೂ ಕೂಡ ಇದೆ. ಏಸು ಬಾರಿ ಜಪ ತಪ ನೇಮ ಮಾಡಿದರೆ ಇದು ಏನು ಚಲೋ, ಇದು ಏನು ಉಪಯೋಗ, ಇದರಿಂದ ಬರುವುದಾದ್ರೂ ಏನಿದೆ, ಇದರ ಸಂಪತ್ತಾದರೂ ಏನಿದೆ? ಹೋಗಬಹುದು ಕಾಶಿಗೆ, ಆದರೆ ಏನಾದರೂ ಸ್ವಲ್ಪ ಪ್ರಯೋಜನ ಆಗಬೇಕಲ್ಲ. ಆ ಕಾಶಿ ಕ್ಷೇತ್ರ, ಕಂಚಿ, ಕಾಳಹಸ್ತಿ ಕ್ಷೇತ್ರ, ಗಂಗೆ, ಯಮುನೆ, ತುಂಗೆ, ಈ ನದಿಗಳೆಲ್ಲ ಬಹಳ ಪವಿತ್ರವಾದಂಥವುಗಳು. ಆ ಪವಿತ್ರವಾದ ಜಾಗದಲ್ಲಿ ಹೋಗಿ ನಮ್ಮ ಅಂತರಂಗವನ್ನು ಪವಿತ್ರಗೊಳ್ಳದೇ ಇದ್ದರೆ ಅದು ನಿಷ್ಪ್ರಯೋಜಕ ಅನ್ನೋದನ್ನು ಹೇಳಿದ್ದಾರೆ. ವಾಸುದೇವನೆಂಬ ಒಳಗಿಹ ಹಂಸನ ಸೇರಿ ಲೇಸನುಂಡು ಮೋಸದೊಳಗೆ ಮುಕ್ತನಾಗು ನೀ ಶಕ್ತನಾಗು. ವಾಸುದೇವನೆಂಬ ಹಂಸ ಅಂತ ಇದೆ, ಹಂಸ ಪಕ್ಷಿ. ಆ ಹಂಸ ಬಹಳ ನಿಷ್ಪಕ್ಷಪಾತವಾದದ್ದಿದೆ. ಆ ಹಂಸ ಅದು ನೋಡಲೂ ಅಷ್ಟೇ ಸುಂದರ ಮನೋಹರವಾಗಿದೆ. ಅಂದರೆ ಆ ಹಂಸ ಅಂತಂದರೆ ಇಲ್ಲಿ ಆತ್ಮಕ್ಕೆ ಸಮೀಕರಿಸಿ, ಅಂತರಂಗಕ್ಕೆ ಸಮೀಕರಿಸಿ ಹೇಳಿದ್ದಾರೆ. ಆ ವಾಸುದೇವನನ್ನು ಒಡಗೂಡು ನೀನು ಅಂದಾಗ ಮಾತ್ರ ಅಂತರಂಗ ಪವಿತ್ರವಾಗುತ್ತೆ. ಅತ್ತಲೋ ಇತ್ತಲೋ ಎತ್ತಲೋ ಈ ಸಂಸಾರ, ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ, ಪರಿಮಿತಿ ಇಲ್ಲ. ಅತ್ತಲೋ ಇತ್ತಲೋ ಎತ್ತಲೋ ಈ ಸಂಸಾರ, ಬೆತ್ತಲೆ ಪರಿಮಿತಿ ಇಲ್ಲ. ಇದು ಆ ಕಡೆ ಈ ಕಡೆ ಎಕಡೆನೂ ಇದು ಸಂಸಾರ. ಈ ಲೋಕ, ಈ ಲೌಕಿಕ ವ್ಯವಹಾರಗಳು, ಈ ಸಾಂಸಾರಿಕ ವ್ಯವಹಾರಗಳು ಅತ್ತಲೋ ಇತ್ತಲೋ ಎಕಡೆಯೋ ತಗೊಂಡು ಹೋಗ್ತವೆ. ಎತ್ತೆತ್ತ ನೋಡಿದಡತ್ತ ಕತ್ತಲು ಮಯವಾಗಿರ್ತಕ್ಕಂಥ ಈ ಸಂಸಾರ, ಈ ಕಷ್ಟ, ಈ ದೋಷ, ಇವುಗಳೆಲ್ಲ ಇವೆ, ಆಕ್ರಮಣ ಮಾಡಿವೆ. ಆದ್ದರಿಂದ ಇದರಿಂದ ನಾವು
ಮುಕ್ತರಾಗಬೇಕಾದ್ರೆ ಆ ಮಹಾರತ್ನದ ಬೆಳಗು, ಆ ಏನು ಹಂಸ ಅನ್ನುವ ಶಬ್ದವನ್ನು ಬಳಸಿರಲ್ಲ, ಆ ಹಂಸ ಕೊಡುವ ಆ ಬೆಳಕಿನಡಿಯಲ್ಲಿ ನಾವು ನಡೆದ್ರೆ ಆವಾಗ ಮುಕ್ತಿ ಸಿಗುತ್ತೆ ಅಂತಾರೆ. ಕತ್ತಲೆ ಕಾವಳದೊಳು ಕಾಣಲಾರದೆ ನೀನು, ಸತ್ಯವೆಂಬ ದಾರಿಯನ್ನು ಸೇರಲಿಲ್ಲ, ಲೇಸು ತೋರಲೇ ಇಲ್ಲ. ಕತ್ತಲೆ ಕಾವಳದೊಳು ಕಾಣಲಾರದೆ ನೀನು, ಸತ್ಯವೆಂಬ ದಾರಿಯನ್ನು ಸೇರಲಿಲ್ಲ, ಲೇಸು ತೋರಲಿಲ್ಲ. ಸತ್ಯವೆಂಬ ದಾರಿ ಸೇರಲಿಲ್ಲ, ಲೇಸು ತೋರಲ್ಲ. ಕಾವಳ ಅಂದರೆ ಒಂದು ಘೋರಾರಣ್ಯ. ಇದು ಕತ್ತಲೆ ಎನ್ನುವ ಘೋರ ಅರಣ್ಯದಲ್ಲಿ ನಡೀತಾ ನಡೀತಾ ನೀನು ಸತ್ಯವೆನ್ನುವ ಪಥಕ್ಕೆ ಹೋಗಲೇ ಇಲ್ಲ. ಯಾಕೆಂದರೆ ಬೆಳಕಿಲ್ಲ ಅಲ್ಲಿ. ಬೆಳಗಿನಲ್ಲಿ ಮಹಾಬೆಳಗು ಗೋಚರ ಆಗ್ತಾ ಇಲ್ಲ. ಬರೀ ಎತ್ತ ನೋಡಿದಡತ್ತ ಕತ್ತಲೆ ಇದೆ. ಆ ಕತ್ತಲೆಯಲ್ಲಿ ಹೋಗ್ತಾ ಹೋಗ್ತಾ ಆ ಸತ್ಯವೆಂಬ ಪಥವನ್ನು ನೀನು ಸೇರಲೇ ಇಲ್ಲ. ಉತ್ತಮ ಊ ಮಟ್ಟ ಎಂಬ ಓಂಕಾರ ಬೀಜಾಕ್ಷರ ಚಿತ್ತದಲ್ಲಿ ಗ್ರಹಿಸಿ ನೀ ಬಿಡಬೇಡ, ಬಿಟ್ಟು ಕೆಡಬೇಡ. ಉತ್ತಮ ಊ ಮಟ್ಟ ಎಂಬ ಓಂಕಾರ ಬೀಜಾಕ್ಷರ, ಉತ್ತಮ ಊ ಮಟ್ಟ ಎಂಬ ಉತ್ತಮ ಬೀಜಾಕ್ಷರ ಚಿತ್ತದಲ್ಲಿ ನೆನೆಯದೇನಿ, ಬಿಡಬೇಡ, ಬಿಟ್ಟು ಕೆಡಬೇಡ. ಈ ಬೀಜಾಕ್ಷರ ಅಂತಾರೆ. ಈ ಬೀಜಾಕ್ಷರ ಅನ್ನೋದು ಇದು ಮಂತ್ರಕ್ಕೆ ಸಮಾನ. ಇದು ಬೀಜಾಕ್ಷರ ಅಂದರೆ ಈ ನಮ ಶಿವಾಯ ಆಗಲಿ, ಹರಿ 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 ಕೃಷ್ಣ ಶ್ರೀ ಹರಿ ಕೃಷ್ಣ ಅನ್ನೋದಾಗಲಿ, ಈ ಮಂತ್ರವನ್ನು ನೀನು ನಾಮಸ್ಮರಣೆ, ಯಾರು ಶರಣರಾಗಿದ್ದಾರೆ, ಯಾರು ದಾಸರಾಗಿದ್ದಾರೆ, ಈ ದಾಸರಾಗಿ ಅವರು ಈ ಭವಲೋಕವನ್ನು ಗೆಲ್ಲುವುದಕ್ಕೆ ಕಾರಣಾದಂತಹ ಶ್ರೀಕೃಷ್ಣ ಪರಮಾತ್ಮನ ಮತ್ತು ಶಿವನ ಧ್ಯಾನವನ್ನು ಬಿಡಬೇಡ, ಬಿಟ್ಟು ಕೆಡಬೇಡ. ಹೊತ್ತಾರೆಯಲೋ ಬೈಗಿನಲೋ ಆಗಲೋ ಈಗಲೋ ಕಾಯ ನಿತ್ಯವೆಂದು ಸ್ಥಿರವೆಂದು ನಂಬಬೇಡ, ನಿನಗೆ ಡಂಬಬೇಡ. ನಿನಗೆ ಡಂಬಬೇಡ, ಕಾಯ ಸ್ಥಿರವೆಂದು ನಿತ್ಯವೆಂದು ನಂಬಲು ಬೇಡ. ಹೊತ್ತಾರೆಯೋ ಬೈಗಿನೊಳೋ ಆಗಲೋ ಈಗಲೋ, ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಇದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದು ಆಗಲೋ ಈಗಲೋ, ಮುಂಜಾನೋ ಸಂಜೆಯೋ ಮಧ್ಯಾಹ್ನ ಹೊತ್ತಿನಲ್ಲೋ, ಅದು ನಮ್ಮ ಕೈಯಲ್ಲಿಲ್ಲ. ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಈ ದೀಪ ಯಾವಾಗ ಆರ್ತದೋ ಗೊತ್ತಿಲ್ಲ. ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗುತ್ತದೋ ಗೊತ್ತಿಲ್ಲ. ಅದಕ್ಕಾಗಿ ನೀನು ಮೋಸ ಹೋಗಬೇಡ, ಇದನ್ನೇ ನಂಬಬೇಡ, ಇದಿಷ್ಟೇ ಶಾಶ್ವತವೆಂದು ನೀನು ನಂಬಬೇಡ ಅಂತ ಇಲ್ಲಿ ಹೇಳಿದ್ದಾರೆ. ಆಯಿತೋ ಹೋಯಿತೋ ಏನಾಯಿತೋ ಈ ದೇಹಕ್ಕೆ, ತಾಯಿ ಯಾರೋ ತಂದೆ ಯಾರೋ ಮಡದಿ ಯಾರೋ ಮಕ್ಕಳ್ಯಾರೋ, ಮಾಯದೊಳು ಸಿಲುಕಿ ಬಲು ಕಾಲದಿಂದ ಶ್ರೀರಗರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು ಭವದಿ ಮಮತೆ ಇಟ್ಟು. ಆಯಿತೋ ಹೋಯಿತೋ ಏನಾಯಿತೋ ಈ ದೇಹಕ್ಕೆ, ಈ ದೇಹಕ್ಕೆ, ಈ ಇಂದ್ರಿಯಗಳ ಚಾಪಲ್ಯಕ್ಕೆ ಏನಾಯ್ತೋ, ಆಯ್ತೋ ಹೋಯ್ತೋ ಏನಾಯ್ತೋ, ಮಡದಿ ಯಾರೋ ಮಕ್ಕಳ್ಯಾರೋ ಸತಿ ಸುತರ್ಯಾರೋ ತಂದೆ ತಾಯಿಯರು ಯಾರೋ ಏನೋ, ಇದರಲ್ಲಿಯೇ ಮಮತೆ ಇಟ್ಟು ಆ ರಂಗ ವಿಠಲನನ್ನು, ಆ ಪರಮಾತ್ಮನನ್ನು, ಕಾಗಿನೆಲೆಯ ಆದಿಕೇಶವನನ್ನು ಮರಿತಾ ಇದ್ದೀವಲ್ಲಂತನ್ನುವ ಕೊರಗಿದೆ ನೋಡಿ. ಆ ಸಾಲ ಚೆನ್ನಾಗಿದೆ. ಆಯಿತೋ ಏನಿದೆ ಇನ್ನೊಂದ್ಸಲ. ಆಯಿತೋ ಹೋಯಿತೋ ಏನಾಯಿತೋ ಈ ದೇಹಕ್ಕೆ, ತಾಯಿ ಯಾರೋ ತಂದೆ ಯಾರೋ ಮಡದಿ ಯಾರೋ ಮಕ್ಕಳ್ಯಾರೋ, ಮಾಯದೊಳು ಸಿಲುಕಿ ಬವಕಾಲದಿಂದ ಶ್ರೀರಗರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು ಭವದಿ ಮಮತೆ ಇಟ್ಟು. ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು ಭವದೊಳು ಮಮತೆ ಇಟ್ಟು, ಇದು ಕೆಟ್ಟ ಹೋಗ್ತಾ ಇದೆ. ರಾಮರತನ್ ಪಾಯೆ ಅಂತನ್ನುವ ಹಾಡುಕೊಳ್ಳಿದೆ. ರಾಮರತನ್ ಅಂದರೆ ರಾಮ ಎನ್ನುವ ಅಮೂಲ್ಯವಾದಂಥ ರತ್ನ ನನಗೆ ಸಿಕ್ಕಿತು ಅಂತನ್ನುವ ಹಾಡೇನಿದೆಯಲ್ಲ, ಹಾಗೆಯೇ ಇಲ್ಲಿ ಶ್ರೀ ರಘುರಾಮ ಎನ್ನುವ ಆ ಅಮೂಲ್ಯವಾದಂಥ ರತ್ನವನ್ನು ಬಿಟ್ಟು, ಅದು ವಸ್ತುವನ್ನು ಬಿಟ್ಟು ನಾವು ಕೆಡ್ತಾ ಇದ್ದೇವೆ. ಭವದಲ್ಲಿ ಮಮತೆ ಬೆಳೀತಾ ಇದೆ, ಮೋಹ ಬೆಳೀತಾ ಇದೆ. ಈ ಮೋಹ ಅದು ಭವದ ಜೊತೆಗೆ ಅಂಟುತ್ತಾ ಇದೆ. ಬಸವಣ್ಣನವರು ಹೇಳಿದ ಹಾಗೆ, ಕಾಲಲ್ಲಿ ಕಟ್ಟಿದೆ ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು. ಈ ಭವವೆನ್ನುವ ಸಾಗರದಲ್ಲಿ ಒಬ್ಬ ಮನುಷ್ಯ ಬಿದ್ದಿದ್ದಾನೆ.
ಕಾಲಿನಲ್ಲಿ ಬಲವಾದ 2 ಗುಂಡುಗಳಿವೆ, ಅವು ಒಳಗಡೆಗೆ ಜಗ್ಗುತ್ತಿವೆ. ಕೊರಳಲ್ಲಿ ಬೆಂಡು ಇದೆ, ಅದು ಮೇಲಕ್ಕೆತ್ತುತ್ತಿದೆ. ಮೇಲಕ್ಕೇಳಲೂ ಆಗದ, ಒಳಗೆ ಮುಳುಗಲೂ ಆಗದ ಮನುಷ್ಯ ವಿಲಿವಿಲಿ ಒದ್ದಾಡ್ತಾ ಇದ್ದಾನೆ. ಹಾಗೆ ಇದು ಈ ಭವದಲ್ಲಿ ಮಮತೆ ಇಟ್ಟು ಆ ಭಗವಂತನನ್ನು ಮರೆತಿರುವವರ ಸ್ಥಿತಿ ಹೀಗಿದೆ ಎಂದು ಇಲ್ಲಿ ವರ್ಣಿಸಲಾಗಿದೆ. ನಾಯ ಬಾಯ ಅರಿವೆಯಂತೆ ನಾನಾ ಕೋಟಲೆಯಲ್ಲಿ ಬಿದ್ದು, ಬಾಯಿ ಬಾಯಿ ಬಿಡುತ್ತಲಿ ಸಾವುದೇನೋ ನೀ ನೋವುದೇನೋ. ನಾಯಿಬಾಯಿಯ ಅರಿವೆಯಂತೆ ಭವದ ಕೋಟಲೆಯಲ್ಲಿ ಬಿದ್ದು ಸಾವುದೇನೋ ನೀ ಅರಿವುದೇನೋ. ಇಲ್ಲಿ ಒಂದು ಹೋಲಿಕೆ ಕೊಡ್ತಾ ಇದ್ದಾರೆ, ನಾಯಿ ಬಾಯಿ ಒಳಗಿನ ಅರಿವೆ ಇದ್ದಂಗೆ ಅಂತ. ಇದು ಆ ನಾಯಿ ಯಾವುದೋ ಒಂದು ಬಟ್ಟೆ ಹಿಡ್ಕೊಂಡು ಹೋಯ್ತದೆ, ಅದು ಎಲ್ಲಿ ಬಿಡುತ್ತದೆ ಅದು ಹೇಳಕ್ಕಾಗೋದಿಲ್ಲ, ಛಿದ್ರ ಛಿದ್ರ ಮಾಡಿಬಿಡ್ತದೆ. ಇಲ್ಲಿ ಆ ನಾಯಿ ಅರಿವೆ ಅದು ಕತ್ತರಿಸ್ತಾ ಇರ್ತದೆ. ಎಲ್ಲಿ ಕತ್ತರಿಸ್ತದೆ? ಎಲ್ಲ ಕಡೆಗೂ ಕತ್ತರಿಸಿ ನುಚ್ಚು ನೂರು ಮಾಡಿ ಬಿಡ್ತದೆ. ಹಾಗೆಯೇ ಈ ಮನುಷ್ಯನನ್ನು ಈ ಇಂದ್ರಿಯಗಳೆಂಬ ನಾಯಿಗಳು, ಪಂಚೇಂದ್ರಿಯಗಳೆಂಬ ನಾಯಿಗಳು ಕಚ್ಚಿ 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 ನುಚ್ಚು ನೂರು ಮಾಡ್ತಾ ಇವೆ. ಮತ್ತದು ಎಲ್ಲಿ ಬಿಸಾಕ್ತದೋ ಗೊತ್ತಿಲ್ಲ. ನಾಯಿ ಬಾಯಿ ಒಳಗಿನ ಅರಿವಿ ಅಂತ ಈ ಹೋಲಿಕೆ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಮನುಷ್ಯ ಒಂದು ಅರಿವೆ, ಆ ಅರಿವೆಯನ್ನು ಪಂಚೇಂದ್ರಿಯಗಳೆಂಬ ನಾಯಿ ಬಾಯಿಗೆ ಸಿಕ್ಕಾಕೊಂಡಿದ್ದಾನೆ ಮನುಷ್ಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನಾಯಿ ಬಾಯಿ ಒಳಗಿನ ಅರಿವಿಯಂತೆ ಜನ್ಮ ಆಗಿದೆ. ಅದು ನುಚ್ಚು ನೂರು ಮಾಡಿ ಕಚ್ಚಿ ಕಚ್ಚಿ ಕಡಿದು 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 ಛಿದ್ರ ಚೂರು ಮಾಡಿ ಕೊನೆಗೊಂದ್ಸಲ ಎಲ್ಲೋ ಬಿಟ್ಟು ಬಿಡ್ತದೆ. ಹಾಗೆಯೇ ಈ ಇಂದ್ರಿಯಗಳು, ಅರಿಷಡ್ ವರ್ಗಗಳು, ಕಾಮ ಕ್ರೋಧಾದಿಗಳೆಲ್ಲ ನಮ್ಮನ್ನು ಕೊಲ್ತಾ ಇವೆ, ಕಚ್ತಾ ಇವೆ, ಚುಚ್ತಾ ಇವೆ, ನೋವನ್ನುಂಟು ಮಾಡ್ತಾ ಇವೆ. ಕೊನೆಗೊಂದ್ಸಲ ಎಲ್ಲೋ ಬಿಸಾಡಿಬಿಡ್ತವೆ ಈ ದೇಹಕ್ಕೆ ಅಂತ. ತ್ರಾಯಿ 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 ಎಂದು ತ್ರೈಲೋಕ್ಯದೊಡೆಯ ಪುಣ್ಯದಾಯಕನ ಹೊಂದಿ ನೀ ಧನ್ಯನಾಗು, ಮುಕ್ತ ಮಾನ್ಯನಾಗು. ತ್ರಾಯಿ 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 ಒಂದು ರೀತಿ ಈ ತ್ರಾಯಿ ತ್ರಾಯಿ ಅನ್ನು ಅಂತಂದ್ರೆ, ಇನ್ನು ಮುಂದಾದರೂ ಇದ್ರ ಬಗ್ಗೆ ನಿನಗೆ ಅರಿವು ಬರಲಿ, ಪಶ್ಚಾತ್ತಾಪ ಆಗಲಿ. ಸಂಸಾರ ಸಾಗರದಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಅಂದರೆ ಈಸಬೇಕು, ಇದ್ದು ಜಯಿಸಬೇಕು ಅಂತ ಏನು ಹೇಳಿದ್ರು ದಾಸರು, ಹಾಗೆ ಪೂರ್ತಿ ಅದರ ಒಳಗಡೆಗೆ ಹೋಗಿ ಮುಳುಗಿ ಸಾಯುವುದು ಬೇಡ. ತ್ರಾಹಿ ತ್ರಾಯಿ ತ್ರಾಯಿ ಎಂದು ಈ ತ್ರೈಲೋಕ್ಯದೊಡೆಯನಾಗಿರುವ ಆ ಭಗವನ್ ನಾಮಾಮೃತದ ಸ್ಮರಣೆಯನ್ನು ಮಾಡುತ್ತಾ ನೀನು ಆನಂದವನ್ನು ಅನುಭವಿಸು ಅಂತ ಇದ್ದಾರೆ. ಅಂದಿಗೋ ಇಂದಿಗೋ ಒಮ್ಮೆ ಸಿರಿಕಲಮೇಶನನ್ನು ಒಂದು ಬಾರಿ ಅರುಹಿಂದ ನೆನೆಯಲಿಲ್ಲ, ಮನ ತಣಿಯಲಿಲ್ಲ. ಅಂದಿಗೋ ಇಂದಿಗೋ ಎಂದಿಗಾದರೂ ಒಂದು ದಿನ ಕಲುಮೇಶನನ್ನು ಅರುಹಿನಿಂದ ನೆನೆಯಲಿಲ್ಲ, ಮನ ತಣಿಯಲಿಲ್ಲ. ಅಂದಿಗೆಂದಿಗೂ ಕೂಡ ಒಂದು ದಿವಸ ಆದರೂ ಕೃಷ್ಣ ಎನ್ನಬಾರದೆ ಅಲ್ವಾ? ತನ್ನ ಮಂದ ಗಮನೆಯೋ ಎಡಗೂಡಿ ಸರಸವಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಸುಖ ಬಂದಾಗ, ಸತಿಸುತರು ಒಡಗೂಡಿ ಇರುವಾಗ, ಒಳ್ಳೆಯ ಊಟ ಮಾಡುವಾಗ ಕೃಷ್ಣ ಕೃಷ್ಣ ಎನ್ನಬಾರ್ದೇನಪ್ಪ, ಅರಿವಿನಿಂದ ನೆನೆಸ್ಕೊಳ್ಬಾರ್ದೇನಪ್ಪ ಅಂತ ಕೇಳಿದ್ದಾರೆ. ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂದ ಕಳೆಯಲಿಲ್ಲ. ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಭವ ಕಳೆಯಲಿಲ್ಲ. ಈ ಮಾಯೆ, ಮೋಹ, ಕ್ರೋಧ ಇವೆಲ್ಲವುಗಳು ನಿನ್ನ ಮೇಲೆ ಆಕ್ರಮಣ ಮಾಡ್ತಾ ಇವೆ, ನಿನ್ನನ್ನು ಆ ಕೂಪಕ್ಕೆ ತಳ್ತಾ ಇವೆ. ಇವುಗಳನ್ನು ಗೆಲ್ಲಿಲ್ಲ, ಒಂದು ದಿವಸ ಆದರೂ ಈ ಭಗವಂತನ ಕಡೆಗೆ ಒಲವಾಗಲಿಲ್ಲ. ಹೀಗೆ ಆದರೆ ಮನುಷ್ಯನಲ್ಲಿ ಇದು ಇತ್ತಿದು ಅಂದರೆ ಈ ಕಡೆಗೆ ಹೋಗುವ ದಾರಿಗೆ ಹೋಗುವ ಶಕ್ತಿ ಇತ್ತು. ಆದರೆ ನೀನು ಈ ಮೋಹದಲ್ಲೇ ಮುಳುಗಿಬಿಟ್ಟೆಲ್ಲ, ಆ ಕಡೆಗೆ ನೋಡಲಿಲ್ಲ, ತಿರುಗಲಿಲ್ಲ ಅಲ್ವಾ? ಒಂದು ಭಗವನ್ ನಾಮಾಮೃತ ಬೀಳಲಿಲ್ಲ ನಿನ್ನ ಕಿವಿಗೆ, ಅವನ ನಾಮಸ್ಮರಣೆ ಬರಲಿಲ್ಲ ನಿನ್ನ ನಾಲಿಗೆಗೆ.
ಹಿಂಗಾದರೆ ಹೆಂಗ ಅಂತ ಕಡ್ಕೊಳ ಮಡಿಯೋಳಪ್ಪನವರು ಕೇಳಿದ್ದಾರಲ್ಲ, ಹಾಗೆ ಅದೇ ಆ ದಾರಿಯಲ್ಲಿ ಕನಕದಾಸರು ಕೂಡ ಇಂಥ ಮಾತುಗಳನ್ನು ಹೇಳಿದ್ದಾರೆ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಹಿಡಿದು, ಇಂದು ಕಾಣು ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಹಿಡಿದು, ಇಂದು ಕಾಣು ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಹೌದು, ಅರಿವು ಎಂಬ ದೀಪ ಹಿಡಿದು ನೋಡು, ಜ್ಞಾನ ದೀಪ. ಈ ಜ್ಞಾನ ಮತ್ತು ಭಕ್ತಿ ಎಂಬ ದೀಪವನ್ನು ಹಚ್ಚಿ ನೋಡು, ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಪಿಂಡಾಂಡದೊಳಗೆ ಬ್ರಹ್ಮಾಂಡನೇ ಇದೆ ಅಂತ. ಪಿಂಡಾಂಡ ಅಂದರೆ ಈ ಶರೀರ, ಬ್ರಹ್ಮಾಂಡ ಅಂತಂದರೆ ಆ ಪರಮಾತ್ಮನ ಸ್ವರೂಪ. ಈ ಶರೀರ ಈಶಾವಾಸ್ಯಮಿದಂ ಜಗತ್ ಸರ್ವಂ, ಈಶಾವಾಸ್ಯಮಿದಂ ಶರೀರಂ. ಈ ಶರೀರದಲ್ಲಿ ಪರಮಾತ್ಮನಿದ್ದಾನೆ ಅಂತ ಅನ್ನೋದು ಅವಾಗ ಗೊತ್ತಾಗುತ್ತೆ ನಿನಗೆ. ಆದ್ದರಿಂದ ಈ ದೀಪ ಹಿಡಿದು ನೋಡು, ನೀನು ಈ ದೀಪದ ಬೆಳಕಿನಲ್ಲಿ ಹೋಗಿ ನೋಡು, ಅವಾಗ ಗೊತ್ತಾಗ್ತಾನೆ ಅಂತ. ಇಂದಿರಾ ರಮಣನ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕುತಿಯ ಬೇಡು ಕಂಡ್ಯ, ನೀ ನೋಡು ಕಂಡ್ಯ. ನೀ ನೋಡು ಮುಕ್ತಿ, ಆ ಮುಕುಂದನಲ್ಲಿ, ಇಂದಿರಾ ರಮಣನಾಗಿರ್ತಕ್ಕಂಥ ಆ ಮುಕುಂದ ಕೃಷ್ಣನಲ್ಲಿ ನೀನು ಮುಕ್ತಿಯನ್ನು ಬೇಡಿ ಪಡಿ, ಆಮೇಲೆ ಅನುಭವಿಸು ಅದರ ಆನಂದ. ಅದರ ಆನಂದ ಅದು ಎಷ್ಟು ಇದೆ, ಅದು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಮೂಢಮತಿಯಾಗಿರುವ ಮನುಷ್ಯ ಗೋವಿಂದನನ್ನು ಭಜಿಸಿ ನೋಡು, ಆ ಭಜನೆಯಲ್ಲಿರುವ ಸುಖವನ್ನು ಅನುಭವಿಸಿ ನೋಡು ಒಂದು ಸಲ, ಅವಾಗ ನಿನಗೆ ಗೊತ್ತಾಗ್ತದೆ ಅಂತ. 100 ಬಾರಿ ಶರಣು ಮಾಡಿ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ, ಗುರಿಯ ಮಾಡಿದೆ ಮನಸೆರೆಯ ಮಾಡಿದೆ. ಇಲ್ಲಿ 100 ಬಾರಿ ಶರಣು ಮಾಡಿ ಮುಳುಗಲೇತಕ್ಕೆ, 100 ಬಾರಿ ಜಪ ತಪ ಮಾಡಿ 100 ಬಾರಿ ಗಂಗಾ ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಅದು ಪ್ರಯೋಜನ ಇಲ್ಲ. ಪರನಾರಿಯಲ್ಲಿ ಮನಸ್ಸಿಟ್ಟು ಪರನಾರಿಯರ ನೋಟಕ್ಕೆ ಗುರಿ ಮಾಡಿದೆ, ಪರನಾರಿಯರ ಮೇಲೆ ಮನಸ್ಸಿಟ್ಟುಕೊಂಡು 100 ಬಾರಿ ನದಿಯಲ್ಲಿ ಝಳಕ ಮಾಡಿದ್ರೇನು, ಸ್ನಾನ ಮಾಡಿದ್ರೇನು, ಜಪ ಮಾಡಿದ್ರೇನು, ದಡದಲ್ಲಿ ಕುಳಿತುಕೊಂಡು ತಪ ಮಾಡಿದ್ರೇನು ಉಪಯೋಗ ಇಲ್ಲ. ಬಹಿರಂಗದ ಆಚರಣೆಗಿಂತಲೂ ಆತ್ಮಶುದ್ಧಿ, ಅಂತರಂಗದ ಶುದ್ಧಿ ಮುಖ್ಯ ಎನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಸೋರೆಯೋಳು ಸುರೆ ತುಂಬಿ ಮೇಲೆ ಹೂವಿನ ಹಾರ ಹಾಕಿ, ಗೀರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಸೋರೆಯೊಳು ಸುರೆ ತುಂಬಿ ಮೇಲೆ ಅಕ್ಷತೆ ಗಂಧ ಗೀರು ತೀಡಿದಂತೆ. ಒಂದು ಗಡಿಗೆಯಲ್ಲಿ, ಒಂದು ಪಾತ್ರೆಯಲ್ಲಿ ಒಳಗಡೆ ಹೆಂಡ ತುಂಬಿಟ್ಟು, ಮದ್ಯ ತುಂಬಿಟ್ಟು, ಮೇಲೆ ಅದರೊಳಗಡೆ ಅಭಿಷೇಕ ಇದೆ, ಪಂಚಾಮೃತ ಇದೆ ಅಂತ ಅನ್ನುವ ರೀತಿಯಲ್ಲಿ ನೀವು ಮೇಲೆ ಗಂಧ ಅಕ್ಷತೆ ಅದೆಲ್ಲ ತೀಡಿದ್ರೆ ಏನು ಉಪಯೋಗ? ಒಳಗಡೆಗೆ ಇರೋದು ಅದು ಹೆಂಡ ಇದೆ, ಮದ್ಯ ಇದೆ. ಆದ್ದರಿಂದ ಅದು ಕಾಣಿಸಬಾರ್ದು ಅಂತೇಳಿ, ಗೊತ್ತಾಗಬಾರ್ದು ಅಂತೇಳಿ ಮೇಲೆ ಅಕ್ಷತೆ ಗಂಧ ಇದೆಲ್ಲ ತೀಡಿದ್ರೆ ಅದು ಒಳಗಡೆ ಇರೋದು ಏನು, ಅದು ಅದೇ ಇದಿರ್ತದೆ ಅಂತ. ಅಂದರೆ ಒಳಗಿನ ಕೊಳಕುತನ ಅದು ಹಾಗೆ ಇಟ್ಟುಕೊಂಡು ಬಹಿರಂಗದಲ್ಲಿ ಏನೆಲ್ಲ ತೋರಿಕೆಯ ರೀತಿ ಬೇರೆ ಮಾಡಿಕೊಂಡ್ರೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಅನ್ನುವ ಮಾತನ್ನು ಇಲ್ಲಿ ಹೇಳಿದ್ದಾರೆ. ನಾರಿ ಸೇರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ, ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು, ಸಾರಿ ಸೇರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ, ನಾರಾಯಣ ಅಚ್ಯುತ ಅನಂತಾದಿಕೇಶವನ ಸಾರಾಮೃತವನುಂಡು ಸುಖಿಸು ಲಂಡ ಜೀವವೇ ಎಲು ಬಂಡ ಜೀವವೇ. ಬಹಳ ಮುಖ್ಯ. ಲಾಸ್ಟಿಗೆ ಇದು ಕೊನೆಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾರಾಯಣನೆಂಬ ಸಾರಾಮೃತವನ್ನು, ನಾಮಾಮೃತವನ್ನು ಉಂಡು ಸುಖಿಯಾಗು ಲಂಡ ಜೀವವೇ ಬಂಡ ಜೀವವೇ. ಇದು ನಾರಾಯಣ ಎನ್ನುವ ನಾಮಾಮೃತದ ಸಾರವನ್ನು ಉಂಡು ಸುಖಿಯಾಗು. ಅದಕ್ಕೆ ಹೇಳಿದ್ದಾರೆ,
ಗಾರುಡಿಯ ಮತ ಬಿಟ್ಟು ಆ ನಾದ ಬ್ರಹ್ಮನ ಪಿಡಿದು. ನಾದ ಬ್ರಹ್ಮನ ಪಿಡಿದು. ಈ ಬ್ರಹ್ಮನ ಸ್ವರೂಪಗಳನ್ನು 3 ರೀತಿಯಲ್ಲಿ ಹೇಳ್ತಾರೆ. ನಾದ ಬ್ರಹ್ಮ, ಅನ್ನಬ್ರಹ್ಮ ಮತ್ತು ಶಬ್ದ ಬ್ರಹ್ಮ ಅಂತ ಇದೆ. ಈ ಬ್ರಹ್ಮನ 3 ಸ್ವರೂಪಗಳಿವು. ಅದಕ್ಕಾಗಿ ನಾದ ಬ್ರಹ್ಮನ ಸ್ವರೂಪ ಹಿಡಿದು ನೀನೇನೆಂದರೆ ಆ ಅಚ್ಯುತ ಆ ನಾರಾಯಣನ ನಾಮಾಮೃತವನ್ನು ಸವಿದು ಸುಖಿಯಾಗು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಮುಂದಿನ ಕೀರ್ತನೆ, ಹೂವ ತರುವರ ಮನೆಗೆ ಹುಲ್ಲ ತರುವೆ. ಹೂವ ತರುವರ ಮನೆಗೆ ಹುಲ್ಲ ತರುವೆ, ಆವ ಪರಿಯಲಿ ಸಲಹೋ ದೇವ ಚಿನ್ಮಯನೆ. ಆವ ಪರಿಯಲಿ ಸಲಹೋ ದೇವ ಚಿನ್ಮಯನೆ, ಹೂವ ತರುವವರ ಮನೆಗೆ ಹುಲ್ಲ ತರುವೆ. ಇದು ಡಾಕ್ಟರ್ ಎಲ್ ಬಸವರಾಜು ಅವರು, ಖ್ಯಾತ ಸಂಶೋಧಕರು, ವಿದ್ವಾಂಸರು. ಅವರು ಒಂದು ಕಡೆಗೆ ಬರೆದರು, ಒಂದು ಪುಸ್ತಕನೇ ಬರೆದಿದ್ದಾರೆ, ಶಿವದಾಸ ಗೀತಾಂಜಲಿ ಅಂತ ಬರೆದಿದ್ದಾರೆ. ಶಿವದಾಸ ಗೀತಾಂಜಲಿ ಅಂದರೆ ನಮ್ಮ ದಾಸವರೇಣ್ಯರು, ದಾಸಶ್ರೇಷ್ಠರೇನಿದ್ದಾರಲ್ಲ ಅವರ ಮೇಲೆ ಶರಣರ ಪ್ರಭಾವ ಆಗಿದೆ ಅಂತ ಶಿವದಾಸ ಗೀತಾಂಜಲಿ ಅದು. ಹಾಗಾಗಿ ಹೂವ ತರುವವರ ಮನೆಗೆ ಹುಲ್ಲ ತರುವುದು ಇದು ವಚನಕಾರರಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಅಕ್ಕ ಮಹಾದೇವಿಯವರ ವಚನದ ಒಂದು ಸಾಲು ಕೂಡ ಇದು ಆಗಿದೆ ಅನ್ನಿಸ್ತಾ ಇದೆ. ಹೀಗೆ ಶರಣರಾಗಿರಲಿ, ದಾಸರಾಗಿರಲಿ, ಅವರ ವಿಚಾರ, ಅವರ ಭಕ್ತಿ, ಅವರು ಅನುಸರಿಸಿದ ಮಾರ್ಗ, ಇವೆಲ್ಲ ಭಕ್ತಿಯ ಮಾರ್ಗ ಇದೆ. ಹಾಗಾಗಿ ಹೂವ ತರುವವರ ಮನೆಗೆ ಹುಲ್ಲ ತರುವೆ, ಆವ ಪರಿಯಲಿ ಸಲಹೋ ದೇವ ಚಿನ್ಮಯನೆ. ಮುಂದೆ, ಈರೇಳು ಜನ್ಮದಿಂ ದಾಸನಾಗಿಹೇ ನಾನು, ಸೇರಿದೇನೋ ತವ ಶರಣರ ಸೇವೆಗೆ. ಈರೇಳು ಜನ್ಮದಲ್ಲಿ ದಾಸನಾಗಿಹೆ ನಾನು, ಸೇರಿದೆನು ತವ ಶರಣರ ಸೇವೆಗೆ. ಈ ಏಳೇಳು ಜನ್ಮಗಳಲ್ಲಿ ನಾನು ದಾಸನಾಗಿದ್ದೇನೆ, ನಿಮ್ಮ ಶರಣರ ಸೇವೆಗೆ ಸೇರಿಕೊಂಡಿದ್ದೇನೆ. ಇಲ್ಲಿ ಬಹುಶಃ ದಾಸ ಸಾಹಿತ್ಯದಲ್ಲಿ ಶರಣರು ಎನ್ನುವ ಶಬ್ದ ಬಳಕೆ ಆಗ್ತಾ ಇರೋದು ಇದೊಂದು ಬಹಳ ವಿಶೇಷ. ಇದು ನಿಮ್ಮ ಶರಣರ ಸೇವೆಗೆ ನಾನು ಸೇರಿಕೊಂಡಿದ್ದೇನೆ. ದಾಸರ ದಾಸ ನಾನು, ದಾಸರ ದಾಸ, ನಿಮ್ಮ ಶರಣರಿಗೆ ಸೇವಕನಾಗಿ ಸೇರಿಕೊಂಡಿದ್ದೇನೆ ನಾನು ಅಂತ. ಘೋರ ದುರಿತಗಳೆಂಬ ವಾರಿದಿಯ ಬಿತ್ತಿಸಿ, ನಾರಸಿಂಹನೇ ಕಾಯೋ ನಮ್ಮ ಕುಲಸ್ವಾಮಿ. ನಮ್ಮ ಕುಲಸ್ವಾಮಿ ನಾರಸಿಂಹನೇ ನೀನೇ ಕಾಯಬೇಕು. ಘೋರ ದುರಿತಗಳೆಂಬ ವಾರಿದಿಯ ಬಿತ್ತಿಸಿ. ಘೋರ ದುರಿತಗಳೆಂಬ ವಾರಿದಿಯ ಬಿತ್ತಿಸಿ ಅಂದ್ರೆ ಘೋರ ದುರಿತಗಳು, ದುರಿತ ಅಂದ್ರೆ ಪಾಪ, ಘೋರ ಅಂದ್ರೆ ಮಹಾಪಾಪ ಎನ್ನುವ ವಾರಿದಿ ಅಂದ್ರೆ ಆ ಸಮುದ್ರ, ಆ ಸಾಗರ. ಘೋರ ಮಹಾಪಾಪ ಎನ್ನುವ ಸಾಗರವನ್ನು ದಾಟಿಸಿ ಸಮರ್ಥನಾಗಿ ನಮ್ಮನ್ನು ಕಾಪಾಡುವ ಶಕ್ತಿ ನೀನು ಒಬ್ಬನೇ, ನಿನ್ನಲ್ಲೇ ಇರ್ತಕ್ಕಂಥ ಶಕ್ತಿಯಪ್ಪ. ಅದಕ್ಕಾಗಿ ನೀನು ಕಾಪಾಡಬೇಕು. ರಂಗನಾಥನೇ ನಿನ್ನ ಡಿಂಗರಿಗನೋ ನಾನು, ಡಂಗುರುವ ಹೋಯಿಸಯ್ಯ ದಾಸನೆಂದು ಡಂಗುರುವ ಹೊಡಿಸಿಬಿಡು. ನಿನ್ನ ಡಿಂಗರಿಗ ನಾನು. ಡಿಂಗರಿಗ ಅಂದರೆ ನಿನ್ನ ಅಡಿಯಾಳು ನಾನು, ನಿನ್ನ ಪಾದ ಸೇವಕ ನಾನು, ನಿನ್ನ ಡಿಂಗರಿಗ ನಾನು. ಈ ರೀತಿಯಲ್ಲೇ ಸಾರಿಸು, ನಾನು ಮತ್ತೇನು ಬೇಡ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ ಅಂತ ಹೆಂಗ ಬಸವಣ್ಣವರು ಅಂದ್ರಲ್ಲ, ಆ ರೀತಿ ಒಳಗಡೆ ನಿನ್ನ ಪಾದ ಸೇವಕ ನಾನು, ನಿನ್ನ ಡಿಂಗರಿಗನಾಗಿರುವುದೇ ಒಂದು ಭಾಗ್ಯ ಇದೆ, ಅದನ್ನು ಕರುಣಿಸು ಅಂತ ಕೇಳ್ತಾರೆ. ಭಂಗಪಡಿಸಿದರೆ ನಿನ್ನ ಶರಣರೊಳಗಿಂಬಿಟ್ಟು, ಗಂಗೆ ಜನಕ್ಕೆ ಕಾಯೋ ಚರಣಕ್ಕೆ ಶರಣು. ನಿನ್ನ ಚರಣಕ್ಕೆ ಶರಣು ನಾನು, ಕಾಯು ನನಗೆ, ನೀನೇ ಕಾಪಾಡಬೇಕು. ಕಾಪಾಡ್ತಕ್ಕಂಥ ಶಕ್ತಿ ಇರುವವನು, ಕಾಯುವ ಶಕ್ತಿ ಇರುವವನು ನೀನೇ. ಆದ್ದರಿಂದ ನಿನಗೆ ಶರಣಾಗತನಾಗಿದ್ದೇನೆ, ಕಾಪಾಡು ಅನ್ನುವ ಕೋರಿಕೆ ಇದೆ, ಮೊರೆ ಇಟ್ಟಿದ್ದಾರೆ. ಎಷ್ಟು ಮಾಡಲು ನಿನ್ನ ಭಂಟನೋ ವೈಷ್ಣವರ ಹುಟ್ಟು ದಾಸಿಯ ಮಗನು ಪರದೇಶಿಯೋ, ಸೃಷ್ಟಿಗೊಡೆಯ ಕಾಗಿನೆಲೆಯಾದಿ ಕೇಶವನೇ, ಕೈ ಬಿಟ್ಟೆಯಾದಡೆ ನಿನಗೆ ಹರಿದಾಸರಾಣೆ.
ಸೃಷ್ಟಿಗೊಡೆಯ ಕಾಗಿ ನೆಲೆಯಾದಿ ಕೇಶವನೆ ಕೈಬಿಟ್ಟೆಯಾದಡೆ ನಿನಗೆ ಹರಿದಾಸರಾಣೆ. ಅವನಿಗೆ ಹೇಳ್ತಾ ಇದ್ದಾರೆ, ಆದಿಕೇಶವನಿಗೆ ಹೇಳ್ತಾ ಇದ್ದಾರೆ, ನಾನು ಕೈ ಬಿಟ್ಟೆ ಅಂತಂದ್ರೆ ನಿನಗೆ ಹರಿದಾಸರ ಆಣೆ ಇದೆ, ಕೈ ಬಿಡಬೇಡ. ನಂಬಿ ಬಂದಿರುವೆ ನಾನು, ನಂಬಿದ ಭಕ್ತರ ಕೈ ಬಿಡದೆ ಕಾಪಾಡುವ ಒಡೆಯನು ನಾನು. ಅದಕ್ಕಾಗಿ ನೀನು ಕಾಗಿನೆಲೆಯ ಆದಿಕೇಶವ, ಕೈ ಬಿಟ್ಟರೆ ನಿನಗೆ ಹರಿದಾಸರ ಆಣೆಯಾಗಿದೆ ಅಂತ ಆ ದೇವರಿಗೆ ಒಂದು ಸವಾಲನ್ನು ಹಾಕ್ತಕ್ಕಂಥ ಶಕ್ತಿ ಭಕ್ತನಿಗೆ ಬಂದಿದೆ. ಭಕ್ತನಿಗೆ ಇಂಥ ಒಂದು ಶಕ್ತಿ ಯಾವಾಗ ಬರುತ್ತೆ? ದೇವರೊಂದಿಗೆ ಮಾತಾಡುವ, ದೇವರನ್ನು ಭಜಿಸುವ, ದೇವರೊಂದಿಗೆ ಸಂವಾದ ಮಾಡ್ತಕ್ಕಂತಹ ಶಕ್ತಿಯೊಂದು ಭಕ್ತಿಯಿಂದ ಮಾತ್ರ ಬರುತ್ತದೆ ಈ ನರ ಮನುಷ್ಯನಿಗೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ ಇದೆ. ಮುಂದಿನ ಕೀರ್ತನೆ, ತನು ನಿನ್ನದು ಜೀವನ ನಿನ್ನದು ರಂಗ. ಇದನ್ನ ತುಂಬ ಸುಶ್ರಾವ್ಯವಾಗಿ ಕೆಲವರೆಲ್ಲ ಹಾಡಿದ್ದಾರೆ. ತನು ನಿನ್ನದು ಜೀವನ ನಿನ್ನದು ರಂಗ. ರಂಗ ಅಲ್ಲಿ ಶಿವಶರಣರಾದವರು ಅವರು ಶರಣ ಕೂಡಲ ಸಂಗಮ ದೇವ ಎಲ್ಲ ನಿನ್ನದೇ ಅಂತೇಳಿ ಅಂದ್ರಲ್ಲ, ಹಾಗೆ ದೇವ ಶಿವ ಪರಮೇಶ್ವರ ನಿನ್ನದೇ ಅಂತೇಳಂದ್ರು. ಇಲ್ಲಿ ರಂಗ, ತನು ನಿನ್ನದು ಜೀವನ ನಿನ್ನದು. ರಂಗ, ಈ ದೇಹ ಈ ಜೀವನ ಎಲ್ಲವೂ ನಿನ್ನದೇ. ತನು ನಿನ್ನದು ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ನನ್ನದು ಅನ್ನೋದು ಏನೂ ಇಲ್ಲ. ಈ ಶರೀರ ನಿಂದೆ ಇದೆ, ಈ ಜೀವನವೂ ನಿಂದೆ ಇದೆ. ಈ ಜೀವನದಲ್ಲಿ ಪ್ರತಿನಿತ್ಯವೂ ಬಂದು ಹೋಗುವ ಕಷ್ಟ ನಷ್ಟ ಸುಖ ದುಃಖ ಎಲ್ಲವೂ ನಿನ್ನದೇ ಇದೆ, ನಿಂದೆ ಇದೆಯಲ್ಲ. ನಂದು ಅನ್ನೋದೇನಿದೆ? ಈಗ ನನ್ನ ಶರೀರ, ನನ್ನ ಆತ್ಮ, ನನ್ನ ಜೀವ ಎಲ್ಲವೂ ನಿನಗೆ ಸಮರ್ಪಣೆ ಮಾಡಿ ಆದಮೇಲೆ ಕಷ್ಟ ಬಂದರೂ ನಿನ್ನದೇ, ಸುಖ ಬಂದರೂ ನಿಂದೆ. ನಂದು ಅನ್ನೋದೇನೂ ಇಲ್ಲ. ತನು ನಿನ್ನದು ಜೀವನ ನಿನ್ನದು ರಂಗ, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ನಿಂದೇ ಇದೆ, ಸುಖ ಬಂದರೂ ನಿಂದು, ದುಃಖ ಬಂದರೂ ನಿಂದು. ಸವಿನುಡಿ ವೇದ ಪುರಾಣ ಶಾಸ್ತ್ರಂಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು. ಈ ಏನು ಸವಿನುಡಿ ಪುರಾಣ ವೇದ ಶಾಸ್ತ್ರಗಳು ಕಿವಿಗೊಟ್ಟು ಕೇಳ್ತಕ್ಕಂಥ ಕಥೆಗಳೆಲ್ಲ ನಿನ್ನದು ಇದೆಯದು. ತೃಣಮಪಿನ ಚಲತಿ ತೇ ನವೀನಂ, ನೀನಲ್ಲದೆ ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡದಪ್ಪ ಕೃಷ್ಣ. ಅದಕ್ಕಾಗಿ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳು ಕಿವಿಗೊಟ್ಟು ಕೇಳುವ ಕಥೆ ನಿನ್ನದಯ್ಯ. ಎಲ್ಲದರಲ್ಲೂ ನೀನಿರುವೆ. ಪುರಾಣ, ಸವಿನುಡಿ, ಶಾಸ್ತ್ರ, ವೇದ, ಉಪನಿಷತ್ತು, ಪುರಾಣ, ಕಥೆ ಅದೆಲ್ಲ ನಿನ್ನದು ರಂಗ. ನವಮೋಹನಾಂಗಿಯರ ರೂಪವನ್ನು ಕಣ್ಣಿಂದಯವೇ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ ರಂಗ. ರಂಗ, ನವಮೋಹನಾಂಗಿಯರ ರೂಪ ಯವೈಕ್ಕದೆ ನೋಡುವ ಆ ನೋಟ ಅದು ನಿನ್ನದಯ್ಯ. ಯವೈಕ್ಕದೆ, ಕಣ್ಣು ಮಿಡಿಸಲಾರ್ದೇನೆ, ಕಣ್ಣು ಬಡಿಲಾರ್ದೇನೆ, ಇಕ್ಕಲಾರ್ದೇನೆ ಅದು ಏನು ಕಣ್ಣಿನಿಂದ ನವಮೋಹನಾಂಗಿಯರ ರೂಪ ನೋಡುವಂತಿದ್ದರೆ ಅದು ನಿನ್ನದಯ್ಯ. ಅದು ನಿನ್ನ ಭಾಗ್ಯ. ಅಂಥ ಒಂದು ಸೌಭಾಗ್ಯ ನನಗೆ ದೊರೆತಿದ್ದೇ ಆದರೆ ಅದನ್ನು ನೀನು ಕೊಟ್ಟಿದ್ದು ಅಂತ. ಇನ್ನೊಂದೆಡೆಗೆ ಹೇಳಿದ್ದಾರೆ, ಸಣ್ಣಕ್ಕಿಯ ಬೋನ ಬೆಣ್ಣೆ ಕಾಯಿಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಉಣ್ಣುವಂತಾದರೆ ಅದು ನಿನ್ನ ಕರುಣೆ. ಸಣ್ಣಕ್ಕಿಯ ಬೋನ ಬೆಣ್ಣೆ ಕಾಯಿಸಿದ ತುಪ್ಪ, ಸಣ್ಣ ಅಕ್ಕಿ ಬಾನದಾಗ ಅದೀಗ ತಾನೇ ಕಾಯಿಸಿದ ತುಪ್ಪ ಹಾಕಿಕೊಂಡು ಬಂಗಾರದ ತಟ್ಟೆಯಲ್ಲಿ ಸವಿಸವಿದು ಉಣ್ಣುತ್ತಿದ್ದರೆ ಆ ಸವಿ, ಆ ಊಟ, ಆ ಭಾಗ್ಯ ಎಲ್ಲ
ನಿನ್ನ ಕರುಣೆಯಿಂದ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನವಮೋಹನಾಂಗಿಯರ ರೂಪ ಎವೆತ್ತೆರೆದಿಕ್ಕದೆ ಕಣ್ಣಿನಿಂದ ನಾನು ನೋಡುತ್ತಿದ್ದೇನೆ ಅಂದರೆ ಆ ನೋಟ, ಆ ರೂಪ ಅದು ನಿನ್ನದಯ್ಯ. ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆ ಲೇಪಿಸಿಕೊಂಬುವುದು ನಿನ್ನದು. ಗಂಧ, ಕಸ್ತೂರಿ, ಪರಿಮಳ ಲೇಪಿಸಿಕೊಂಬುವುದು ಅದು ನಿನ್ನದು. ಯಾಕೆ ಮೊದಲೇ ಹೇಳಿದ್ದಾರೆ, ತನು ನಿನ್ನದು, ಜೀವನ ನಿನ್ನದು. ನೀನು ಕೊಟ್ಟಂಥದ್ದು. ನೀನು ಕೊಡದೇ ಇದ್ದರೆ ನಾನು ಎಲ್ಲಿ ಗಂಧ ಎಲ್ಲಿ ಹಚ್ಕೊಳ್ತೀನಿ, ಕಸ್ತೂರಿ ಎಲ್ಲಿ ಹಚ್ಕೊಳ್ತೀನಿ, ಏನು ಪರಿಮಳ ಇದೆ? ಏನೂ ಇಲ್ಲ. ನನ್ನ ಇವತ್ತಿನ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥವನು ನೀನೇ ಕೃಷ್ಣ. ಅದಕ್ಕೆ ಕುಮಾರವ್ಯಾಸ ತನ್ನ ಮಹಾಭಾರತದಲ್ಲಿ ಹೇಳಿದ್ರು, ತಿಳಿಯಪೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ. ಶ್ರೀಕೃಷ್ಣನ ಲೀಲೆಯನ್ನು ಹೇಳ್ತೇನೆ ನಾನು ಅಂತ. ಅದೇ ರೀತಿಯಲ್ಲಿ ತನು ನಿನ್ನದು, ಜೀವನ ನಿನ್ನದು ರಂಗ. ರಂಗ, ಅನುದಿನದಲ್ಲಿ ಬಾಹೋ ಸುಖ ದುಃಖ ಅದೆಲ್ಲ ನಿನ್ನದಯ್ಯ. ಷಡುರಸದನ್ನಕ್ಕೆ ನಲಿದಾಡುವ ಜೀಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ ರಂಗ. ಓಹೋ, ಒಳ್ಳೆಯದು. ಭಾಳ ಒಳ್ಳೆ ಸಾಲುಗಳಿವು, ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ. ಕಡು ರಸನ್ನಕ್ಕೆ ಜಿಹ್ವೆ ನಲಿದಾಡಿತೆಂದರೆ ಆ ರಸದೊಳಗೆನ್ನ ಕಡು ರುಚಿ ನಿನ್ನದಯ್ಯ ರಂಗ. ಕಡು ರಸನ್ನಕ್ಕೆ ನಲಿದಾಡಿತು ಜಿಹ್ವೆ. ಆ ಸಾಲು ತುಂಬ ಚೆನ್ನಾಗಿ ಬರ, ಇನ್ನೊಂದ್ಸಲ ಓದಿ. ಕಡು ರಸದನ್ನಕ್ಕೆ ನಲಿದಾಡುವ ಜಿಹ್ವೆ. ಕಡು ರಸನ್ನಕ್ಕೆ ನಲಿದಾಡುವ ಜಿಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ ರಂಗ. ಕಡು ರಸನ್ನಕ್ಕೆ ನಲಿದಾಡುವ ಜಿಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ ರಂಗ. ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ ರಂಗ. ಕಡು ರಸನ್ನಕ್ಕೆ ನಲಿದಾಡುವ ಜಿಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ ರಂಗ. ಇಲ್ಲಿ ಜಿಹ್ವೆ ಅಂದ್ರೆ ನಾಲಿಗೆ. ಕಡು ರಸಾನ್ನ, ರಸಾನ್ನ ಅಂದ್ರೆ ಪಕ್ವಾನ್ನ, ಅಮೃತಾನ್ನ, ಒಳ್ಳೆ ರಸಭರಿತವಾದಂಥ ಮೃಷ್ಟಾನ್ನ ಭೋಜನ ಮಾಡುವಾಗ ನಾಲಿಗೆ ಸವಿದು ಉಣ್ತಾ ಇದೆ, ನಾಲಿಗೆಗೆ ರುಚಿಸ್ತಾ ಇದೆ ಅಂದ್ರ ಆ ರುಚಿ ಒಳಗಿನ ರುಚಿ ನೀನ ಯಾರಂಗ. ಓಹೋ, ಕಡು ರಸಾನ್ನಕ್ಕೆ ನಲಿದಾಡುವ ಜಿಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ. ಆ ರುಚಿ ಏನಿದೆ, ಆ ಸ್ವಾದ ಏನಿದೆ, ಅದು ನಿನ್ನದದು. ನಾನು ನಿನಗಾಗಿ ಉಣ್ತೀನಿ ಅಂತ ನಾಲಿಗೆ ಮೇಲಿರೋ ತನಕ ಅದು ನಂದು. ಒಳಗಡೆ ಹೋದಾಗ ಅದು ಪ್ರಾಣ ಜಿಹ್ವೆ, ನನ್ನ ಪ್ರಾಣದ ಪ್ರಾಣ, ಜೀವದ ಜೀವವಾಗಿರುವ ನಿನಗದು ನೈವೇದ್ಯಪ್ಪ. ಕಡು ರಸನ್ನಕ್ಕೆ ನಲಿದಾಡುವ ಜಿಹ್ವೆ, ಕಡು ರುಚಿಗೊಂಡರ ರುಚಿ ನಿನ್ನದಯ್ಯ. ಓಹೋ, ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿರುವ ಕಾಯ ಪಂಚೇಂದ್ರಿಯಂಗಳು ನಿನ್ನವು. ಮಾಯ ಪಾಶ ಪ್ರಪಂಚಕ್ಕೆ ಸಿಲುಕಿರುವ ಈ ಕಾಯ ಪಂಚೇಂದ್ರಿಯಗಳು ನಿನ್ನವು ರಂಗ. ಏನು ಪಂಚೇಂದ್ರಿಯಗಳೇನಿವೆಲ್ಲ ಇವೆಲ್ಲ ನಿನ್ನವೇ ಇದೆ, ನಿಂದೇ ಇದು, ನಿನಗೆ ಸಮರ್ಪಣೆ ಮಾಡಿದ್ದೇನೆ. ಅವೆಲ್ಲ ಈ ಪಂಚೇಂದ್ರಿಯಗಳು ಇವೇನು ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಸ್ಪರ್ಶ ಇಂಥವೆಲ್ಲ ಏನಿದೆ ಇದೆಲ್ಲ ನಿನಗೆ ಸಮರ್ಪಣೆ. ಕಾಯ ಜಪಿತ ಕಾಗಿನೆಲೆಯಾದಿ ಕೇಶವನ ರಾಯ ನೀನಲ್ಲದೆ ನರರು ಸ್ವತಂತ್ರರೇ. ಅದೇ ಆದಿಕೇಶವರಾಯ ನಾರಾಯಣ, ನೀನಲ್ಲದೆ ನರರು ಸ್ವತಂತ್ರರೇ. ನರರು ಏನು ಸ್ವತಂತ್ರರಿಲ್ಲ. ಏನೇನಾಗಬೇಕಾಗಿದೆ, ಏನೇನಾಗ್ತೈತೆ ಅದೆಲ್ಲ ನಿನ್ನಪ್ಪಣೆ ಅಂತಲೇ ಆಗ್ತಾ ಇದೆ. ಅದು ನರರು ಸ್ವತಂತ್ರರಿಲ್ಲ. ನರರಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ನೀನು ಆಡಿಸಿದಂತೆ ಆಡುವವರು ನಾವೆಲ್ಲ. ನೀನು ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳಪ್ಪ. ಆಡಿಸಿದಂತೆ ಆಡುವ ಗೊಂಬೆಗಳು ನಾವು ಎನ್ನುವುದನ್ನು ಇಲ್ಲಿ ಸಮರ್ಪಣಾ ಭಾವದಿಂದ ನುಡಿದಿದ್ದಾರೆ. ಮುಂದಿನ ಕೀರ್ತನೆ ಬಂದವಯ್ಯ ಗೋವಿಂದ ಶೆಟ್ಟಿ. ಬಂದೆವಯ್ಯ ಗೋವಿಂದ ಶೆಟ್ಟಿ. ಬಂದವಯ್ಯ ಗೋವಿಂದ ಶೆಟ್ಟಿ
ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ. ಬಂದವಯ್ಯ ಗೋವಿಂದ ಶೆಟ್ಟಿ, ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟು ಎನ್ನಲಾಗಿ ಬಂದವಯ್ಯ ಗೋವಿಂದ ಶೆಟ್ಟಿ. ಹರಿವಾಣ ಅಂದರೆ ಗಂಗಾಳ ತಟ್ಟೆ. ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ. ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟು ಅಂತ ಹೇಳಿದ ಮೇಲೆ ನಾವು ಬಂದಿದ್ದೇವೆ ಅನ್ನುವ ಅರ್ಥ, ಅಥವಾ ನಾವು ಹೊತ್ತು ಮಾರಲು ಬಂದಿದ್ದೇವೆ ಅಂತ. ಅಪ್ಪವು ಅತಿಸರ ತುಪ್ಪವು ಚಿನಿಪಾಲು ಒಪ್ಪುವ ಸಕ್ಕರೆ ಯಾಲಕ್ಕಿಯು. ಇದೆಲ್ಲ ಎಷ್ಟು ಚೆನ್ನಾಗಿ ಅವೆಲ್ಲ ಜೋಡಿಸಿದ್ದಾರೆ ನೋಡಿ. ಅಪ್ಪವು ಅತಿರಸ ತುಪ್ಪವು ಚಿನಿಪಾಲು. ಅಪ್ಪವು ಅತಿರಸ ತುಪ್ಪವು ಚಿನಿಪಾಲು ಒಪ್ಪುವ ಸಕ್ಕರೆ ಯಾಲಕ್ಕಿಯು. ಒಪ್ಪುವ ಸಕ್ಕರೆ ಯಾಲಕ್ಕಿಯು. ಇವೆಲ್ಲ ಹೇಗೆ ತಂದಿದ್ದಾರೆ ನೋಡಿ. ಅದು ಅಪ್ಪವು ಅತಿರಸ ತುಪ್ಪವು ಚಿನಿಪಾಲು. ಚಿನಿಪಾಲು, ಚಿನಿ ಅಂದ್ರೆ ಸಕ್ಕರೆ, ಪಾಲು ಅಂದ್ರೆ ಹಾಲು. ಅಪ್ಪವು ಅತಿರಸ ತುಪ್ಪವು ಅಂದ್ರೆ ಬಹಳ ಸೊಗಸಾದಂಥ ಘಮಘಮಿಸುವ ತುಪ್ಪ. ಆಮೇಲೆ ಒಪ್ಪುವ ಸಕ್ಕರೆ ಯಾಲಕ್ಕಿ. ಒಪ್ಪುವ ಸಕ್ಕರೆ ಯಾಲಕ್ಕಿ. ಅಪರೂಪವಾದ ಕಜ್ಜಾಯಗಳನ್ನೆಲ್ಲ ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ. ಅಪರೂಪ ಕಜ್ಜಾಯ ಇವೆಲ್ಲ ಚಪ್ಪನ್ನ ದೇಶಕ್ಕೆ ಮಾರುವ ಶಕ್ತಿ. ಚಪ್ಪನ್ನ ಅಂದರೆ 56 ದೇಶಗಳಿಗೆ ಒಯ್ದು ಮಾರುವ ಶೆಟ್ಟಿ ನಾನು. ಎಷ್ಟು ಘಮಘಮಿಸುವ ತುಪ್ಪವು ಚಿನಿಪಾಲು. ಒಪ್ಪುವ ಸಕ್ಕರೆ ಯಾಲಕ್ಕಿಯು. ಅಪರೂಪವಾದ ಕಜ್ಜಾಯಗಳನ್ನೆಲ್ಲ ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ. ನಾನು ಶೆಟ್ಟಿ, ಗೋವಿಂದ ಶೆಟ್ಟಿ. ಅಲ್ಲಿ ವಚನದಲ್ಲಿ, ಬಸವಣ್ಣವರ ವಚನದಲ್ಲಿ ಮಹಾದೇವ ಶೆಟ್ಟಿ ಅಂತ ಬರ್ತದೆ. ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನಿಕ್ಕಿ ಹರಿದುಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಅಂತ ಬರುತ್ತೆ. ಇಲ್ಲಿ ಗೋವಿಂದ ಶೆಟ್ಟಿ ಇದನ್ನೆಲ್ಲ ಮಾರಾಟ ಮಾಡೋದಕ್ಕೆ ಒಯ್ತಾ ಇದ್ದಾನೆ. ಅಪರೂಪವಾದಂಥ ಕಜ್ಜಾಯ, ಸುಗಂಧವಾದ ಘಮಘಮಿಸುವ ತುಪ್ಪ, ಹಾಲು, ಸಕ್ಕರೆ, ಯಾಲಕ್ಕಿ ಹಾಕಿ ಮಾಡಿದ ಅಪರೂಪದ ಕಜ್ಜಾಯ 56 ದೇಶಗಳಿಗೆ ಒಯ್ದು ಮಾರಿ ಬರುತ್ತೇನೆ ನಾನು ಗೋವಿಂದ ಶೆಟ್ಟಿ. ಒಡೆದ ಮಡಕೆ ತಂದು ಹಿಡಿದು ನಾಮವ ಮಾಡಿ ಕೊಡುವೆ ನೀ ಕಾಸಿಗೆ ಒಂದೊಂದನು ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗಳಿಸುವ ಕಡುಲೋಬಿ ಶೆಟ್ಟಿ. ಕಡುಲೋಬಿ ಶೆಟ್ಟಿ ಇದು ಏನಂದರೆ, ನಾನು ಈ ಸೊಗಸಾದಂಥ ನಮ್ಮ ಅನುಭಾವಿಗಳೆಲ್ಲರೂ ಬಂದು ಮಾಡಿದಂಥ ಈ ಅನುಭವದ ಅಡುಗೆ ಏನಿದೆ ಇದನ್ನು ನಾನು ಎಲ್ಲರಿಗೂ ಮಾರ್ತೇನೆ, ಹಂಚುತ್ತೇನೆ. ನಾನು ಹಂಚಿ ಆದ ಮೇಲೆ ಅವರೆಲ್ಲರೂ ತೆಗೆದುಕೊಂಡು ಅವರೆಲ್ಲರೂ ಸ್ವೀಕರಿಸಿದ ನಂತರ ಉಳಿದಿದ್ದನ್ನು ನಾನು ಸ್ವೀಕರಿಸಿ ಪಾವನನಾಗುತ್ತೇನೆ. ಅವರೆಲ್ಲರಿಗೂ ನಾನು ಇಂಥ ಮಧುರ ರಸದಿಂದ ಭಕ್ತಿಯಿಂದ ತುಂಬಿದ ಈ ಭಕ್ತಿಯ ಅಮೃತದ ಪಕ್ವಾನ್ನವನ್ನು ನಾನು ಎಲ್ಲರಿಗೂ ಉಣಬಡಿಸುತ್ತೇನೆ ಚಪ್ಪನ್ನ ದೇಶಗಳಿಗೆ ಒಯ್ದು ಅಂತ. ಲೀಶಗರಿಯಲ್ಲಿ ವಾಸ ಮಾಡಿಕೊಂಡು ದೇಶ ದೇಶಕ್ಕೆ ಹೆಸರಾದ ಶೆಟ್ಟಿ. ಕಾಸು ಕಾಸಿಗೆ ಬಡ್ಡಿ ಗಳಿಸಿಕೊಂಬ ಆದಿಕೇಶವ ನಾರಾಯಣ ತಿಮ್ಮಶೆಟ್ಟಿ. ಆದಿಕೇಶವ ನಾರಾಯಣ ತಿಮ್ಮಶೆಟ್ಟಿ ಕಾಸು ಕಾಸಿಗೆ ಬಡ್ಡಿ ಗಳಿಸ್ತಕ್ಕಂಥವನು ಅಂತಂದರೆ ಇಲ್ಲಿ ಬಡ್ಡಿ ಆ ಭಕ್ತಿಯ ಗಂಟು ಬೆಳೆಸ್ತಕ್ಕಂಥವನು. ಕಾಸು ಕಾಸು ಕೂಡಿಟ್ಟು ಅಂದರೆ ನಮ್ಮ ಜೀವನದ ಒಂದೊಂದು ಕ್ಷಣದಲ್ಲಿಯೂ ನಾವು ಮಾಡಿದ ಆ ಭಕ್ತಿಯನ್ನು ಇವರು ಗಂಟು ಕಟ್ಟಿ ಆ ಭಕ್ತಿಗೆ ಒಡೆಯನಾಗಿದ್ದಾರೆ ಅಂತ. ಲೀಶಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶ ದೇಶಕ್ಕೆ ಹೆಸರಾದ ಶೆಟ್ಟಿ. ಈ ಲೀಶಗಿರಿ ಅಂತ ಇದೆ. ಆ ಗಿರಿ ಅಂತನ್ನೋದನ್ನು ಯಾವುದು ಗಿರಿ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಲೀಶಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶ ದೇಶಕ್ಕೆಲ್ಲ ಹೆಸರಾದ ಶೆಟ್ಟಿ ಅಂತ ಇದೆ. ಅಂದರೆ ದೇಶ ದೇಶಕ್ಕೆಲ್ಲಕ್ಕೂ ಹೆಸರು. ನಾನಿರೋದು ಒಂದು ಗಿರಿಯಲ್ಲಿ, ಒಂದು ಪರ್ವತದಲ್ಲಿ, ಆದರೆ ದೇಶ ದೇಶಕ್ಕೆಲ್ಲ ಹೆಸರುವಾಸಿಯಾಗಿರುವವನು ಅಂತ ಅದರ ಅರ್ಥ ಇದೆ. ಕಾಸು ಕಾಸಿಗೆ ಬಡ್ಡಿ ಗಳಿಸಿಕೊಂಬ
ಆದಿಕೇಶವನ ನಾರಾಯಣ ತಿಮ್ಮಶೆಟ್ಟಿ. ತಿಮ್ಮಶೆಟ್ಟಿ, ನಾರಾಯಣನ ತಿಮ್ಮಶೆಟ್ಟಿ ಅಂತ. ಅದು ಕಾಸು ಕಾಸಿಗೆ ಬಡ್ಡಿ, ಇದು ಈ ವಿಚಾರ ಈಗಾಗಲೇ ಹೇಳಲಾಗಿದೆ. ಈ ಕಾಸು ಕಾಸಿಗೆ ಬಡ್ಡಿ ಗಳಿಸೋದು ಲೌಕಿಕವಾಗಿ ಅರ್ಥ ಏನಂದರೆ, ಈಗ ಬಡ್ಡಿ ಗಳಿಸೋರು ಹೆಂಗಂದ್ರೆ ದುಡ್ಡು ಕಾಸು ಗಂಟು ಕಟ್ಟಿಟ್ಟು ಬಡ್ಡಿ ಗಳಿಸ್ತಾರಂತ ಅನ್ನೋದು ಒಂದು ಅರ್ಥ. ಇನ್ನೊಂದು, ಕ್ಷಣದಲ್ಲಿ ನಾವು ಭಕ್ತಿಯನ್ನು ಮಾಡುತ್ತಾ ಅದನ್ನೇ ಬೆಳೆಸುತ್ತಾ ಆ ಬಡ್ಡಿ ಮತ್ತು ಗಂಟು, ಭಕ್ತಿಯ ಗಂಟು ಮತ್ತು ಆ ಗಂಟಿಗೆ ಬಂದಿರತಕ್ಕಂಥ ಲಾಭದ ಗಂಟು, ಇದನ್ನೆಲ್ಲ ನಾವು ಆ ಆದಿಕೇಶವ ನಾರಾಯಣನಿಗೆ ಒಪ್ಪಿಸಿ ಕೃತಾರ್ಥರಾಗಬೇಕು ಎನ್ನುವ ಸಂದೇಶ ಇಲ್ಲಿದೆ.